ಆ ಒಂದು ವೇಕೆನ್ಸಿ ಕರೆದಿದ್ದ ಲಿಸ್ಟ್ ಒಳಗೆ ಒಂದು ನಮ್ಮ ವೇಕೆನ್ಸಿ ಅದರೊಳಗೆ ಇರಲಿ ಅಂತ ಬಯಸೋದಷ್ಟೇ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ, ಹಾಗೇ ಆಗ್ತದ. ಆದ್ರೂ ಆಗ್ಲಿಲ್ಲಪ್ಪ, ನಾವ್ ಅಲ್ಲಿ ತನ ಹೋಗಿದ್ವಿ, ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೌಕರಿ ಇದ್ದವ್ರಷ್ಟೇ ಭೂಮಿ ಮ್ಯಾಗ ಬದುಕಕತ್ತಿಲ್ಲ, ಇಲ್ಲಾರ್ದವ್ರು ಬದುಕ್ಲಕತ್ತಾರೆ. ಯಾಕೆ ಈಗ ನನಗೆ ನೌಕರಿ ಅದೇನ್ರಿ? ಗೌರ್ಮೆಂಟ್ ನೌಕರಿ ನನಗೈತಿ, ಯಾಕೆ ನಾ ಬದುಕಕತ್ತಿಲ್ಲ? ಎಲ್ಲರಿಗೆ ಅವರ ಟ್ಯಾಲೆಂಟೆಡ್ ಮ್ಯಾಗ ಒಂದೊಂದು ಏನೇನೋ ಅಪಾರ್ಚುನಿಟಿ ದೇವ್ರು ಎಲ್ಲ ಕೊಡ್ತಿರ್ತಾನ. ಕೊಟ್ಟಾಗ ಅದನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಈಗ ನನಗಿಂತ ಟ್ಯಾಲೆಂಟ್ ಇದ್ದವ್ರು ಎಷ್ಟೋ ಜನ ಅದಾರ್ರಿ, ಸೀರಿಯಸ್ಲಿ ನನಗಿಂತ ಟ್ಯಾಲೆಂಟ್ ಇದ್ದ ಸಾಕಷ್ಟು ಜನ ಅದಾರ, ಅವರಿಗೆ ಈ ಅವಕಾಶ ಸಿಕ್ಕಿರೋದಿಲ್ಲ. ಸೊ ನನಗೇನೋ ಒಂದು ಒಳ್ಳೆ ಅವಕಾಶ ಗುರುಗಳು ಮಾಡಿ ಕೊಟ್ಟಾರ, ಅದನ್ನ ಪ್ರಾಮಾಣಿಕವಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ 99% ತಿಳಿದದ ಅಂತ ನಾ ಹೇಳಕ್ಕಾಗಿಲ್ಲ. 1% ನನ್ನಿಂದ ಏನಾರು ಹೆಲ್ಪ್ ಆಗಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡೆ ಪಾಠ ಮಾಡೀನಿ, ತಿಳಿದದ ಅಂತ ಅನ್ಕೋತೀನಿ. ಸೊ ಅದು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರಿ, ಎಷ್ಟರ ಮಟ್ಟಿಗೆ ತಿಳಿದದ ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಆದ್ರೂ ಕೂಡ ಒಟ್ಟಲ್ಲಿ ಚೆನ್ನಾಗಿ ಹೋದ್ರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರ್ಯಾರು ಮದುವೆ ಆಲಾರ್ದವ್ರು ಅದಿರಿ, ಮದುವೆ ಕರೀರಿ, ಬರ್ತೀವಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಮಿಸ್ ಯು ಆಲ್, ಲವ್ ಯು ಆಲ್.